ಶಿವಮೊಗ್ಗದ ಎಸ್ಎಂಕೆ ನಗರದಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆಯಿಂದ ನಿವಾಸಿಗಳ ಆತಂಕ. ಖಾಲಿ ನಿವೇಶನಗಳಲ್ಲಿ ಲಂಟನ್ ಹಾಗೂ ಕಾಡು ಗಿಡಗಳು ಬೆಳೆದು ಸುರಕ್ಷತೆಗೆ ಧಕ್ಕೆ, ಹಾವು ಚೇಳು ಸೇರಿದಂತೆ ವಿಷಕಾರಿ ಜೀವಿಗಳ ಹಾವಳಿ ಹೆಚ್ಚುವ ಭೀತಿ. ನೀರಿನ ಪೈಪ್ಲೈನ್ ಹಾಗೂ ಭೂಗತ ವಿದ್ಯುತ್ ಕೇಬಲ್ ಹಾನಿಯಿಂದ ಸೇವೆಯಲ್ಲಿ ವ್ಯತ್ಯಯ. ಚರಂಡಿಗಳಲ್ಲಿ ಕಸ ಮಣ್ಣು ತುಂಬಿ ತ್ಯಾಜ್ಯದ ನೀರು ನಿಂತು ಸಾಂಕ್ರಾಮಿಕ ರೋಗಗಳ ಆತಂಕ. ಮಳೆಗಾಲದಲ್ಲಿ ಸಮಸ್ಯೆ ಮತ್ತಷ್ಟು ಗಂಭೀರವಾಗುವ ಸಾಧ್ಯತೆ. ದಟ್ಟ ಗಿಡಗಂಟೆಗಳಿಂದ ಚಿರತೆ ಸೇರಿದಂತೆ ಕಾಡು ಪ್ರಾಣಿಗಳ ಸಂಚಾರದ ಭೀತಿ. ಅರಣ್ಯ ಇಲಾಖೆ, ನಗರಸಭೆ ಹಾಗೂ ಸಂಬಂಧಿತ ಇಲಾಖೆಗಳ ತ್ವರಿತ ಕ್ರಮಕ್ಕೆ ನಿವಾಸಿಗಳ ಒತ್ತಾಯ. ಆ ನಿವೇಶನದ ಮಾಲೀಕರು ಅದ್ರ ಕಡೆ ತಿರುವು ಕೂಡ ನೋಡೋದಿಲ್ಲ. ಇದರಿಂದ ನಮ್ಮ ಬಡಾವಣೆಯಲ್ಲಿ ವಿಷಕಾರಿ ಹಾವುಗಳು, ಚೇಳುಗಳು, ಈ ಕಾಡು ಪ್ರಾಣಿಗಳ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಾ ಇದೆ. ನಮಗೆ ಆತಂಕ ಏನು ಕಾಡ್ತಾ ಇದೆ ಅಂತಂದ್ರೆ, ಅದ್ರ ಜೊತೆಗೆ ಕುಡಿಯುವ ನೀರಿನ ಪೈಪ್ಲೈನು ಮತ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕೃಷ್ಣನಗರಕ್ಕೆ UG ಕೇಬಲ್ ಅಲ್ಲಿ ವಿದ್ಯುತ್ ಸಂಪರ್ಕ ಮಾಡಿರ್ತಕ್ಕಂಥದ್ದು. ಈ ಲಂಟಾನ ಬೆಳೆದಿರೋದ್ರಿಂದ ಮತ್ತೆ ದೊಡ್ಡ ದೊಡ್ಡ ಮರಗಳು ಬೆಳೀತಿರೋದ್ರಿಂದ ಆ ಕೇಬಲ್ಗಳು ಮತ್ತೆ ವಾಟರ್ ಲೈನ್ಗೆ ಡ್ಯಾಮೇಜ್ ಆಗ್ತಾ ಇದೆ. ಒಂದು ಕಡೆ ಡ್ಯಾಮೇಜ್ ಆಯಿತು ಅಂತಂದ್ರೆ ನಮಗೆ ಕನಿಷ್ಠ 2 ರಿಂದ 3 ದಿನ, ಕನಿಷ್ಠ ಹೇಳ್ತಾ ಇದ್ದೀನಿ, ವಾರಗಟ್ಟಲೆ ನೀರಿಂದಲೇ ನಾವು ಅನುಭವಿಸಿರ್ತಕ್ಕಂಥ ದಿನಗಳು ಕೂಡ ಅಲ್ಲಿದ್ದಾವೆ. 2 ರಿಂದ 3 ದಿನ ನೀರು ಸಿಗೋದಿಲ್ಲ. ಏಪ್ರಿಲ್ 10 ಬೂನಹಳ್ಳಿಯ ದೇವಿರಮ್ಮ ಜಾತ್ರೆ ನಡೀತು. ಬಹುತೇಕ ಬೂನಹಳ್ಳಿ ಮತ್ತೆ ಸಂಕೇನಹಳ್ಳಿಯ ಸುತ್ತಮುತ್ತಲ ಗ್ರಾಮದ ನಿವಾಸಿಗಳು ನಾವೇನು ಅಲ್ಲಿ SM ಕೃಷ್ಣನಗರ ಬಡಾವಣೆಯಲ್ಲಿ ನಾವು ಮನೆಯನ್ನ ನಿರ್ಮಾಣ ಮಾಡ್ಕೊಂಡಿದ್ದೀವಿ. ನಾವೆಲ್ಲರೂ ಕೂಡ ಬಡಾವಣೆಯಲ್ಲಿರೋ ಒಂದು 30% ಜಾತ್ರೆ ಮಾಡಿದ್ದೀವಿ. ಆದರೆ ಜಾತ್ರೆ ಸಂದರ್ಭದಲ್ಲೂ ಕೂಡ ನಮಗೆ ನೀರಿನ ತೊಂದರೆ, ಪೈಪ್ಲೈನ್ ಹೊಡೆದೋಗಿ ಜಾತ್ರೆಯಲ್ಲೇ ನೀರು ಸಿಗಲಿಲ್ಲ ನಮಗೆ. ಆ ಥರ ಒಂದು ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದೇವೆ. ಇದಕ್ಕೆ ಮುಖ್ಯವಾದ ಕಾರಣ ಅಲ್ಲಿ ಲಂಟಾನ ಬೆಳೀತಿರತಕ್ಕಂಥದ್ದು ಮತ್ತೆ ಮರಗಿಡಗಳು ದೊಡ್ಡ ಪ್ರಮಾಣದಲ್ಲಿ ಬೆಳೀತಿರ್ತಕ್ಕಂಥದ್ದು. ದಯಮಾಡಿ ನಮ್ಮದು ಒಂದು ಮನವಿ ಏನಪ್ಪಾ ಅಂತಂದ್ರೆ, ಯಾರು SM ಕೃಷ್ಣನಗರ ಬಡಾವಣೆಯಲ್ಲಿ ನಿವೇಶನವನ್ನ ಹೊಂದಿದ್ದೀರಿ, ನಿವೇಶನದಾರರು ಯಾರಿದ್ದೀರಿ, ದಯಮಾಡಿ ನಿಮ್ಮ ನಿವೇಶನಗಳ ಸ್ವಚ್ಛತೆಯನ್ನ ನೀವೇ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ಮಹಾನಗರ ಪಾಲಿಕೆಗೆ ಹೇಳಾಯ್ತು, ಗುಡದವರಿಗೆ ಹೇಳಾಯ್ತು, ಯಾರು ಕೂಡ ಯಾವರೆಲ್ಲ MHM ಅಧಿಕಾರಿಗಳು ಯಾರು ಕೂಡ ಅಲ್ಲಿ ಬಂದದ್ದು ಕ್ಲೀನ್ ಮಾಡಲ್ಲ. ಕೊನೆಯದಾಗಿ ನಾವು ಉಳಿದಿರ್ತಕ್ಕಂಥದ್ದು ಇದೊಂದೇ ಮನವಿ, ಏನಂದ್ರೆ ಯಾರು ನಿವೇಶನ ಮಾಲೀಕರಿದ್ರೆ ದಯಮಾಡಿ ಇದನ್ನ ಕ್ಲೀನ್ ಮಾಡ್ಕೊಳ್ಳಿ ಅಂತಕ್ಕಂಥ ಮನವಿಯನ್ನ ನಾವು ಮಾಡ್ತಿದ್ದೇವೆ. ಇದರೊಂದಿಗೆ ಚರಂಡಿಗಳು ಬ್ಲಾಕ್ ಆಗಿದೆ. ಮಹಾನಗರ ಪಾಲಿಕೆಗೆ ಇತ್ತೀಚೆಗೆ ಬಡಾವಣೆ ಸೇರ್ಕೊಂಡಿದೆ. ಕೃಷ್ಣನಗರ ಪಾಲಿಕೆ ವಾರ್ಡ್ ನಂಬರ್ 2 ವ್ಯಾಪ್ತಿಗೆ ಬರ್ತದೆ. 2 ವ್ಯಾಪ್ತಿಗೆ ವಾರ್ಡ್ ನಂಬರ್ 2 ವ್ಯಾಪ್ತಿಗೆ ಕೃಷ್ಣನಗರ ಬಡಾವಣೆ ಬರ್ತದೆ. ಚರಂಡಿಗಳು ಬ್ಲಾಕ್ ಆಗಿದೆ. ಇಲ್ಲಿವರೆಗೂ ಕೂಡ ಒಂದೇ ಒಂದು ಬಾರಿ ಕೂಡ ನಮ್ಮ ಮಹಾನಗರ ಪಾಲಿಕೆಯವರು ಯಾರು ಕೂಡ ಬಂದು ನೋಡಿಲ್ಲ. ಇದರಿಂದ ಮಳೆಗಾಲದಲ್ಲಿ ನೀರು ರಸ್ತೆ ಮೇಲೆ ಹರಿದು ರಸ್ತೆ ಡ್ಯಾಮೇಜ್ ಆಗ್ತಾ ಇದೆ. 10 ವರ್ಷ ಬಹಳ ರಸ್ತೆ ಮಟ್ಟಿಗೆ ತುಂಬಾ ಕ್ವಾಲಿಟಿ ರಸ್ತೆ ಮಾಡಿದ್ದಾರೆ, ಅದರಲ್ಲಿ ಎರಡನೇ ಮಾತಿಲ್ಲ. ಆದ್ರೆ ರಸ್ತೆ ಮೇಲೆ ನೀರು ಹರಿತಿರೋದ್ರಿಂದ ರಸ್ತೆ ಇತ್ತೀಚೆಗೆ ಡ್ಯಾಮೇಜ್ ಆಗ್ತಾ ಇದೆ. ಮತ್ತೆ ನಿವೇಶನ ಯಾರು ಮನೆಯನ್ನ ನಿರ್ಮಾಣ ಮಾಡ್ತಾರೋ ಅವರು UG ಕೇಬಲ್ ಇದ್ರೂ ಕೂಡ ಅದನ್ನ ಬ್ಲಾಕ್ ಆಗಿರೋದ್ರಿಂದ ರಸ್ತೆಗಳನ್ನ ಅಗೆದು ರಸ್ತೆಗಳನ್ನ ಡ್ಯಾಮೇಜ್ ಮಾಡಿ ಮನೆಗೆ ವಿದ್ಯುತ್ ಸಂಪರ್ಕವನ್ನ ತಗೊಳ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ಅದೆಲ್ಲರ ಜೊತೆಗೆ ಮೊನ್ನೆಯಿಂದ ಒಂದು ಗಂಭೀರವಾದ ಸಮಸ್ಯೆ ಇನ್ನೊಂದು ನಮಗೆ ಆರಂಭ ಆಗಿದೆ. ಮೊನ್ನೆ ನಮ್ಮ ಬಡಾವಣೆಯಲ್ಲಿ ಕೆಲ ನಿವಾಸಿಗಳು ಚಿರತೆ ಪ್ರತ್ಯಕ್ಷ ಆಗಿರೋದನ್ನ ನೋಡಿದ್ದಾರೆ. ನಾವು ಈ ಸಂಬಂಧ ಈಗಾಗಲೇ ಅರಣ್ಯ ಇಲಾಖೆಗೆ ತಿಳಿಸಿದ್ದೀವಿ. ಆ ರೈಲ್ವೆ ಟ್ರ್ಯಾಕ್ ಬದಿಯಲ್ಲಿ ಸಾಕಷ್ಟು ಗಿಡಗಳು ಬೆಳೆದಿರೋದ್ರಿಂದ ಅಲ್ಲಿ ಸೇರ್ಕೊಂಡಿದೆ ಅಂತಕ್ಕಂಥದ್ದು ನಮ್ಮ ನಿವಾಸಿಗಳ ಒಂದು ಊಹೆ. ನಾಯಿಗಳು ನಾಪತ್ತೆ ಆಗ್ತಾ ಇದ್ದಾವೆ ರಾತ್ರೋರಾತ್ರಿ. ಚಿರತೆ ಇರೋದಂತೂ ಖಂಡಿತ. ದಯಮಾಡಿ ಅರಣ್ಯ ಇಲಾಖೆ ಅಧಿಕಾರಿಗಳು ಆ ಕಡೆಗೆ ಗಮನ ಹರಿಸಬೇಕು. ಇದರಿಂದಾಗಿ ನಮಗೆ ಓಡಾಡಲಿಕ್ಕೆ ಒಂದು ಭಯದ ವಾತಾವರಣ ನಿರ್ಮಾಣ ಆಗಿದೆ. ಬೂನಹಳ್ಳಿ ಮತ್ತೆ SM ಕೃಷ್ಣನಗರಕ್ಕೆ ಒಂದು ರೈಲ್ವೆ ಅಂಡರ್ಪಾಸ್ ಬರುತ್ತೆ. ಬಹುತೇಕ ನಾವೆಲ್ಲರೂ ಕೂಡ ಆ ಮಾರ್ಗದಲ್ಲಿ 2 ಗ್ರಾಮಗಳಲ್ಲಿ ಸಂಚಾರ ಮಾಡ್ತೀವಿ. ಅಲ್ಲೇ ಆಸ್ಪಾಸಲ್ಲಿ ಚಿರತೆ ಕಂಡು ಬಂದಿರ್ತಕ್ಕಂಥದ್ದು. ಹಾಗಾಗಿ ಯಾವ್ದಾದ್ರು ದೊಡ್ಡ ಅನಾಹುತ ಆಗಿ ಯಾವ್ದಾದ್ರು ಜೀವಹಾನಿ ಆಗೋಕ್ಕಿಂತ ಮುಂಚೆ ಅರಣ್ಯ ಇಲಾಖೆ ಅಧಿಕಾರಿಗಳು ಅದ್ರ ಬಗ್ಗೆ ಗಮನ ಹರಿಸಬೇಕು ಅಂತಕ್ಕಂಥದ್ದು ನಮ್ಮ ಮನವಿ ಆಗಿದೆ.